ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆಲ್ಲ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಸಾಮಾನ್ಯವಾಗಿ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರದೇಶದಲ್ಲಿರ್ತಕ್ಕಂಥ ಯಾತ್ರಿಕರು ಕೂಡ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದಿಲ್ಲ ಒಂದು ರೀತಿಯಲ್ಲಿ ತಿಳಿದುಕೊಂಡಿರ್ತಾರೆ. ಆದರೆ ಇನ್ನೂ ತಿಳಿದುಕೊಳ್ಳಲೇಬೇಕಾದ ವಿಷಯಗಳು ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಕಷ್ಟು ಇವೆ. ವಿಜಯನಗರ ಸಾಮ್ರಾಜ್ಯ 14ನೇ ಶತಮಾನದಲ್ಲಿ ಪ್ರತಿಷ್ಠಾಪಿತವಾಗಿ 17ನೇ ಶತಮಾನದವರೆಗೆ ಮುಂದುವರೆದಿತ್ತು. ವಿಜಯನಗರ ಸಾಮ್ರಾಜ್ಯ ಅಂತ ಹೇಳಿ ನಾವು ಕರಿತಾ ಇರೋದು ಇತ್ತೀಚಿನ ಹೆಸರು ಮಾತ್ರ. ಆಧುನಿಕರಿಗೆ ಮಾತ್ರ ವಿಜಯನಗರ ಸಾಮ್ರಾಜ್ಯ ಅಂತೇಳಿ ಕರೀತಾರೆ. ಆದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಮೊದಲಿನ ಹೆಸರು ಕರ್ನಾಟ ದೇಶ, ಕರ್ನಾಟ ರಾಜ್ಯ, ಕರ್ನಾಟ ಸಾಮ್ರಾಜ್ಯ ಎಂದಿತ್ತು. ಈ ಕರ್ನಾಟ ಸಾಮ್ರಾಜ್ಯ ಅಂದರೆ ವಿಜಯನಗರ ಸಾಮ್ರಾಜ್ಯ ಹಂಪೆಯನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡಿತ್ತು. ಸಾಮಾನ್ಯವಾಗಿ ಹಂಪೆ ಅಂದ ತಕ್ಷಣ ನಮಗೆ ವಿರೂಪಾಕ್ಷೇಶ್ವರನ ನೆನಪು ಬರುತ್ತೆ. ಹಂಪಿಯ ದೈವ, ಆದಿದೈವ ವಿರೂಪಾಕ್ಷೇಶ್ವರ. ವಿರೂಪಾಕ್ಷೇಶ್ವರನ ಸಾನ್ನಿಧ್ಯದಲ್ಲಿ ಹಂಪಿಯ ಆಡಳಿತ ನಡೀತಾ ಇತ್ತು. ವಿರೂಪಾಕ್ಷೇಶ್ವರ ಹಂಪಿಯ ಆದಿದೈವವಾದದ್ದು ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೇನಲ್ಲ. ವಿಜಯನಗರ ಸಾಮ್ರಾಜ್ಯ ಹುಟ್ಟುವುದಕ್ಕಿಂತ ಮೊದಲೇ ಹಂಪಿ ಅಸ್ತಿತ್ವದಲ್ಲಿತ್ತು. ಹಂಪಿಯ ಉಲ್ಲೇಖವನ್ನು ನಾವು ಚಾಲುಕ್ಯ ಅರಸರ ಕಾಲದಲ್ಲಿನ 681ನೇ ಶಾಸನದಲ್ಲಿ ಅದರ ಉಲ್ಲೇಖ ಇದೆ. ಅಂದರೆ ಹಂಪಿ ಚಾಲುಕ್ಯ ಸಾಮ್ರಾಜ್ಯದಷ್ಟೊತ್ತಿಗೆ ಅದಾಗಲೇ ಅಸ್ತಿತ್ವದಲ್ಲಿತ್ತು ಅಂತೇಳಿ. ಅದಕ್ಕಿಂತ ಹಿಂದಿನ ಇತಿಹಾಸ ಕೂಡ ನಮಗೆ ಕಾಣಸಿಗ್ತಾ ಇದೆ. ಈ ವಿಶ್ವಾಮಿತ್ರ ಮತ್ತು ಹರಿಶ್ಚಂದ್ರನ ಸಂಭಾಷಣೆಯಲ್ಲಿ ಈ ಹಂಪಿಯ ವಿರೂಪಾಕ್ಷೇಶ್ವರನ ಬಗ್ಗೆ ಉಲ್ಲೇಖ ಬರುತ್ತೆ. ಅಂದರೆ ಹರಿಶ್ಚಂದ್ರ ತನ್ನೆಲ್ಲ ಸಾಮ್ರಾಜ್ಯವನ್ನು ವಿಶ್ವಾಮಿತ್ರನಿಗೆ ಕೊಟ್ಟುಬಿಟ್ಟಿರ್ತಾನೆ. ತನ್ನದಂಥದ್ದು ಏನೂ ಉಳಿದಿರೋದಿಲ್ಲ. ಆದರೂ ಕೂಡ ವಿಶ್ವಾಮಿತ್ರನಿಗೆ ಕೊಡಬೇಕಾಗಿರ್ತಕ್ಕಂಥ ಸಾಲ ಇನ್ನೂ ಮುಟ್ಟಿರೋದಿಲ್ಲ. ಆ ಸಾಲವನ್ನು ಹೇಗೆ ಕೊಡ್ತೀಯಾ ಅಂತೇಳಿ ವಿಶ್ವಾಮಿತ್ರ ಕೇಳಿದಾಗ ಹರಿಶ್ಚಂದ್ರ ಹೇಳ್ತಾನೆ, ನಾನು ಎಲ್ಲಿಯಾದರೂ ಕೂಲಿ ನಾಲಿ ಮಾಡಿ ಆದರೂ ನಿನ್ನ ಸಾಲವನ್ನು ಮುಟ್ಟಿಸ್ತೀನಿ ಅಂತೇಳಿ. ಅದಕ್ಕೆ ವಿಶ್ವಾಮಿತ್ರ ಕೇಳ್ತಾನೆ, ಎಲ್ಲಿ ಮಾಡ್ತೀಯ ನೀನು ಹಾಗಾದರೆ ಅಂತೇಳಿ. ಇಲ್ಲೇ ಮಾಡ್ತೀನಿ ಅಂತೇಳಿ. ಇಲ್ಲೇ ಮಾಡಬೇಕಾದ್ರೆ ನೀನು ನನ್ನ ಪರವಾನಗಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ನಿನ್ನೆಲ್ಲ ರಾಜ್ಯವನ್ನು ನನಗೆ ಕೊಟ್ಟುಬಿಟ್ಟಿದೀಯ. ನಾನು ಪರವಾನಗಿ ಕೊಟ್ಟಾಗ ಮಾತ್ರ ನೀನು ಈ ರಾಜ್ಯದಲ್ಲಿ ಕೂಲಿ ನಾಡಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಆದರೆ ನಾನು ನಿನಗೆ ಪರವಾನಗಿ ಕೊಡೋದಿಲ್ಲ ಅಂತ ಹೇಳ್ತಾನೆ. ಯಾಕಂದರೆ ಇದು ನನ್ನ ಸಾಮ್ರಾಜ್ಯ. ನನ್ನ ಪರವಾನಗಿ ತೆಗೆದುಕೊಂಡ ಮೇಲೆ ನೀನು ಬೇಕಾದರೂ ಮಾಡ್ಬೋದು. ಹಾಗೆ ಹೇಳಿದಾಗ ಹರಿಶ್ಚಂದ್ರ ಉತ್ತರ ಕೊಡ್ತಾನೆ, ಇದು ನಿನ್ನ ಸಾಮ್ರಾಜ್ಯ ಇರ್ಬೋದು, ನಾನು ನಿನಗೆಲ್ಲ ದಾನ ಮಾಡಿರ್ಬೋದು, ಆದರೆ ಇನ್ನೂ 2 ಸಾಮ್ರಾಜ್ಯಗಳು ಅಸ್ತಿತ್ವದಲ್ಲಿದೆ. ಅವು ಯಾವ ರಾಜನ ಆಡಳಿತದಲ್ಲೂ ಇಲ್ಲ ಅಂತೇಳಿ. ಆಗ ವಿಶ್ವಾಮಿತ್ರ ಕೇಳ್ತಾನೆ, ಆ 2 ಸಾಮ್ರಾಜ್ಯಗಳು ಯಾವುವು ಅಂತೇಳಿ. ಒಂದು ಕಾಶಿ ವಿಶ್ವನಾಥನ ಸಾಮ್ರಾಜ್ಯ, ಮತ್ತೊಂದು ಹಂಪೆಯ ವಿರೂಪಾಕ್ಷೇಶ್ವರನ ಸಾಮ್ರಾಜ್ಯ ಅಂತೇಳಿ. ಅಂದರೆ ಈ ಕಾಶಿ ವಿಶ್ವನಾಥನ ಸಾಮ್ರಾಜ್ಯ ಮತ್ತು ಹಂಪೆಯ ವಿರೂಪಾಕ್ಷೇಶ್ವರನ ಸಾಮ್ರಾಜ್ಯ ಸ್ವಯಂ ಆಡಳಿತವನ್ನು ಹೊಂದಿದ್ದವು. ಅದರ ಮೇಲೆ ಯಾವುದೇ ರಾಜನ ಅಂಕುಶವಿದ್ದಿಲ್ಲ. ಯಾವುದೇ ರಾಜ ಆಕಸ್ಮಿಕವಾಗಿ ಆ ಭಾಗಕ್ಕೆ ಬಂದರೆ ಅಥವಾ ಆ ಪ್ರದೇಶದಲ್ಲಿ ಬಂದರೆ ಈ ಕಾಶಿ ವಿಶ್ವನಾಥನ ಹೆಸರಿನಲ್ಲಿ ಅಥವಾ ಹಂಪಿ ವಿರೂಪಾಕ್ಷರ ಹೆಸರಿನಲ್ಲಿ ಆಡಳಿತವನ್ನು ಮಾಡಬೇಕಾಗಿತ್ತು. ಈ ಕಾಶಿಯ ವಿಶ್ವನಾಥ ಮತ್ತು ಹಂಪೆಯ ವಿರೂಪಾಕ್ಷೇಶ್ವರ 2 ಪ್ರದೇಶಗಳು ಸ್ವಯಂ ಆಡಳಿತವನ್ನು ಹೊಂದಿದ್ದು. ಅಂದರೆ ದೇವರ ಹೆಸರಿನಲ್ಲಿ ಆಡಳಿತ ಮಾಡ್ತಕ್ಕಂಥ ಸ್ಥಿತಿ ಅಲ್ಲಿತ್ತು. ಆ ಪ್ರದೇಶಗಳ ಮೇಲೆ ಯಾವುದೇ ರಾಜ
ಯಾವುದೇ ಸಾಮ್ರಾಜ್ಯ, ಯಾವುದೇ ವ್ಯಕ್ತಿ ಹಕ್ಕು ಸ್ಥಾಪಿಸುವಂತಿರಲಿಲ್ಲ. ಹೀಗಾಗಿ ಆ ಎರಡೂ ಪ್ರದೇಶಗಳನ್ನು ಸ್ವಯಂ ಆಡಳಿತ ಪ್ರದೇಶಗಳು ಅಂತೇಳಿ ಕರಿತಾ ಇದ್ದರು. ಇವತ್ತೇನು ನಾವು ಈ ಇಟಲಿಯ ದೇಶದಲ್ಲಿರ್ತಕ್ಕಂಥ ವ್ಯಾಟಿಕನ್ ಅಂತ ಏನು ಹೇಳ್ತೀವಲ್ಲ, ಆ ವ್ಯಾಟಿಕನ್ ಯಾವ ರೀತಿಯಾಗಿ ಸ್ವಯಂ ಆಡಳಿತ ಹೊಂದಿದೆಯೋ ಅದಕ್ಕಿಂತ ಸುಸ್ಪಷ್ಟವಾದ ಸ್ವಯಂ ಆಡಳಿತವನ್ನು ಈ 7ನೇ ಶತಮಾನ ಅಥವಾ ಅದಕ್ಕಿಂತ ಮೊದಲು ಆಲೆ ವಿರೂಪಾಕ್ಷೇಶ್ವರನ ಅಂದರೆ ಹಂಪಿಯ ಸಾನ್ನಿಧ್ಯದಲ್ಲಿ ಉಂಟಾಗಿತ್ತು ಅಂತ ಹೇಳ್ಬೋದು. ಅದಕ್ಕೆ ತನ್ನದೇ ಆದ ಒಂದು ರೀತಿ ನೀತಿಗಳಿದ್ದು, ತನ್ನದೇ ಆದ ರಾಯಭಾರಿಗಳಿದ್ದು, ತನ್ನದೇ ಆದ ಒಂದು ಕಚೇರಿ ಇತ್ತು, ತನ್ನದೇ ಆದ ಒಂದು ಆಡಳಿತ ವ್ಯವಸ್ಥೆ ಇತ್ತು. ಅಂದರೆ ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗೋದಕ್ಕಿಂತ ಮೊದಲು ಹಂಪಿಗೆ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸವನ್ನು ನಾವು ಕಂಡುಕೊಳ್ಬೋದು. ಅಂಥ ಇತಿಹಾಸ ಮೂಲತಕ್ಕಂಥ ಹಂಪಿಯನ್ನು ವಿಜಯನಗರದ ಅರಸರು ಏನು ಮಾಡ್ತಾರೆ, ತಮ್ಮ ರಾಜಧಾನಿಯಾಗಿ ಮಾಡಿಕೊಳ್ತಾರೆ. ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡರೂ ಕೂಡ ಅವರು ಸಾಮ್ರಾಜ್ಯರಾದರೂ ಕೂಡ, ಆದರೆ ವಿರೂಪಾಕ್ಷನ ಹೆಸರಿನಲ್ಲಿ ಅವರು ಆಡಳಿತವನ್ನು ನಡೆಸ್ತಾರೆ. ತಮ್ಮೆಲ್ಲ ಆಗುವವುಗಳಿಗೆ ವಿರೂಪಾಕ್ಷನ ಅಂಕಿತವನ್ನು ಹಾಕ್ತಾರೆ. ವಿರೂಪಾಕ್ಷನ ಸಾನ್ನಿಧ್ಯದಲ್ಲಿ ವಿರೂಪಾಕ್ಷೇಶ್ವರನ ಪರವಾನಗಿಯನ್ನು ತೆಗೆದುಕೊಂಡ ಮೇಲೆ ಅವರು ಮುಂದಿನ ಕಾರ್ಯಗಳಿಗೆ ಅಣಿಯಾಗ್ತಾಯಿದ್ರು. ಅದು ಸಾಮಾನ್ಯವಾಗಿ 14ನೇ ಶತಮಾನದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ, ಅಲ್ಲಿಂದ ಹಿಡ್ಕೊಂಡು ವಿಜಯನಗರ ಸಾಮ್ರಾಜ್ಯದ ಅವನತಿಯವರೆಗೂ ಕೂಡ ಅದು ಮುಂದುವರಿದಿತ್ತು. ಈ ವಿಜಯನಗರ ಸಾಮ್ರಾಜ್ಯದ ಅವನತಿಯ ಕೊನೆಯ ಕಾಲದಲ್ಲಿ ಕೆಲವು ವ್ಯಕ್ತಿಗಳು ಬೇರೆಯವರ ಹೆಸರು, ಅಂದರೆ ಬೇರೆ ದೈವದ ಹೆಸರು ಉಪಯೋಗ ಮಾಡಿಕೊಂಡರೂ ಕೂಡ ಅವರು ವಿರೂಪಾಕ್ಷೇಶ್ವರನಿಗೆ ಅಧೀನರಾಗಿದ್ದರು. ಆ ವಿರೂಪಾಕ್ಷೇಶ್ವರನ ಪ್ರದೇಶನೇ ಇರ್ತಾರಲ್ಲ, ಆ ಪ್ರದೇಶದಲ್ಲಿ ಬೇರೆ ಯಾವುದೇ ದೈವಗಳು ಮಧ್ಯಪ್ರವೇಶ ಮಾಡಲಿಕ್ಕೆ ಸಾಧ್ಯನೇ ಇದ್ದಿಲ್ಲ, ಆ ಮಧ್ಯಪ್ರವೇಶ ಮಾಡಲಿಕ್ಕೆ ಅವಕಾಶವೇ ಇದ್ದಿಲ್ಲ. ಅಂಥ ಒಂದು ಸ್ವಯಂ ಆಡಳಿತ ಈ ಹಂಪೆಯ ವಿರೂಪಾಕ್ಷೇಶ್ವರನ ಸನ್ನಿಧಿಯಲ್ಲಿತ್ತು. ಈ ಹಂಪೆಯ ವಿರೂಪಾಕ್ಷೇಶ್ವರನ ಹಂಪೆಯ ಪ್ರದೇಶವನ್ನು ಏನು ಮಾಡಿರ್ತಾರೆ, ಈ ಕುರುಗೋಡಿನ ಅರಸರಿರ್ತಾರಲ್ಲ, ಅಂದರೆ ಹೊಯ್ಸಳ ಸಾಮ್ರಾಜ್ಯದ ಸಾಮಂತ ರಾಜರಾಗಿರ್ತಕ್ಕಂಥ ಕುರುಗೋಡಿನ ಅರಸರು, ಕುರುಗೋಡಿನ ದೊರೆಗಳು ನಿರ್ವಹಿಸ್ತಾ ಇರ್ತಾರೆ. ಆ ಕುರುಗೋಡಿನ ದೊರೆಗಳಿಗೆ ಇಂತಿಷ್ಟು ಅಂತೇಳಿ ಪ್ರದೇಶವನ್ನು ಆ ಹಂಪೆಯ ವಿರೂಪಾಕ್ಷೇಶ್ವರನಿಗೆ ಬಿಟ್ಟುಕೊಟ್ಟಿರ್ತಾರೆ. ಆ ಪ್ರದೇಶದಲ್ಲಿ ಬರ್ತಕ್ಕಂಥ ಆದಾಯವಲ್ಲ ಹಂಪೆಯ ವಿರೂಪಾಕ್ಷೇಶ್ವರನ ಖರ್ಚು ವೆಚ್ಚಗಳಿಗೆ, ಇನ್ನಿತರ ನಿರ್ವಹಣೆಗೆ ಆಗ್ತಾಯಿತ್ತು ಅಂತೇಳಿ. ಅಂದರೆ ಹಂಪೆ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮೊದಲು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ತನ್ನದೇ ಆದ ಒಂದು ಇತಿಹಾಸವನ್ನು ಹೊಂದಿತ್ತು. ಆ ಹಂಪೆಯಲ್ಲಿ ಈ ಶೈವ ಮತ್ತು ವೀರಶೈವ ಪಂಥಗಳ ಚಟುವಟಿಕೆ ಭಾಳ ಜೋರಾಗಿ ನಡೀತಾ ಇತ್ತು. ಇದನ್ನು ನಾವು ಹರಿಹರನ ಚರಿತ್ರೆಯಲ್ಲಿ, ಹರಿಹರನ ರಗಳೆಗಳಲ್ಲಿ ನಾವು ಕಂಡುಕೊಳ್ಳಬಹುದು. ಹರಿಹರ ಮತ್ತು ರಾಘವಾಂಕ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳು. ಅವರು ತಮ್ಮ ಕಾವ್ಯಗಳಲ್ಲಿ ಈ ಹಂಪೆಯ ಬಗ್ಗೆ ಹೇಳ್ತಾರೆ. ಹರಿಹರ ಮತ್ತು ರಾಘವಾಂಕ ಇಬ್ಬರೂ ಹಂಪೆಯಲ್ಲೇ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು, ಇಬ್ಬರೂ ಹಂಪೆಯಲ್ಲೇ ಕಾಲ ಕಳೆದಿರ್ತಕ್ಕಂಥ ವ್ಯಕ್ತಿಗಳು. ಅವರು ಈ ಹಂಪೆಯ ಬಗ್ಗೆ ತಮ್ಮದೇ ಆದ ಒಂದು ಇತಿಹಾಸವನ್ನು, ಅಂದರೆ ಜನ ಒಪ್ಪಿತ, ಇತಿಹಾಸ ತಜ್ಞರು ಒಪ್ಪಿತ ಇತಿಹಾಸವನ್ನು ಹೇಳ್ತಾರೆ. ಹಾಗೆ ನೋಡಿದಾಗ ಈ ಹಂಪೆ ಎಷ್ಟೋ ಸಾವಿರ ವರ್ಷಗಳ ಇತ್ತೀಚಿನದು ಅಂತೇಳಿ ನಮಗೆ ಮನದಟ್ಟಾಗುತ್ತೆ. ಅಂದರೆ ನಮ್ಮಲ್ಲೇನೊಂದು ಕಲ್ಪನೆ ಇದೆಯಲ್ಲ, ಹಂಪೆ ಇದ್ದದ್ದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದಮೇಲೆ ಅಂತೇಳಿ. ಇಲ್ಲ, ಹಾಗೇನಿಲ್ಲ. ಅದಕ್ಕಿಂತ ಮೊದಲು ಕೂಡ ಹಂಪೆ ಇತ್ತು. ಅದಕ್ಕಿಂತ ಮೊದಲು ವಿರೂಪಾಕ್ಷೇಶ್ವರ ಅಲ್ಲಿ ಇದ್ದ. ಅದಕ್ಕಿಂತ ಮೊದಲು ವಿರೂಪಾಕ್ಷೇಶ್ವರನ ಸ್ವಯಂ ಆಡಳಿತ ಇತ್ತು. ಆ ಸ್ವಯಂ ಆಡಳಿತದ ಮೇಲೆ ಯಾವುದೇ ವ್ಯಕ್ತಿ, ಯಾವುದೇ ಸಾಮ್ರಾಜ್ಯ, ಯಾವುದೇ ರಾಜ್ಯ ಹಕ್ಕು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯನೇ ಇದ್ದಿಲ್ಲ. ಹೀಗಿರುವಾಗ ಈ ಹಂಪೆಗೆ ಹೆಸರೇ ಬಂತು ಹಾಗಾದರೆ ಹಂಪೆ ಅಂತೇಳಿ. ಈ ಹಂಪೆಯ ಮೂಲ ಹೆಸರು ಪಂಪ ಅಂತೇಳಿ. ಈ ಪಂಪ ಒಂದು ದ್ರಾವಿಡ ಮೂಲದ ಶಬ್ದ, ಅದರ ಬಗ್ಗೆ ಅನುಮಾನನೇ ಇಲ್ಲ. ಈ ಹಂಪೆ ತುಂಗಭದ್ರಾ ನದಿಯ ದಂಡೆ ಮೇಲಿದೆ. ಅಂದರೆ ನಾವು ಈಗೇನು ಮಾಡ್ತೀವಿ, ಆ ನದಿಯನ್ನು ತುಂಗಭದ್ರಾ ಅಂತೇಳಿ ಕರಿತಾ ಇದ್ದೀವಿ. ಆದರೆ ಒಂದಾನೊಂದು ಕಾಲಕ್ಕೆ ಆ ತುಂಗಭದ್ರಾ ನದಿ ಅಂತೇಳಿ ಅದನ್ನು ಕರಿತಾ ಇದ್ದಿಲ್ಲ, ಆ ಪಂಪಾ ನದಿ ಅಂತೇಳಿ ಕರಿತಾ ಇದ್ದರು. ಈಗಲಾದರೂ ಕೂಡ ಈ ಉತ್ತರ ಕರ್ನಾಟಕದ ಕೆಲವು ಹಳ್ಳಿಗಳಿಗೆ ಹೋದಾಗ, ಈ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ಆಗಲಿ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ಮತ್ತು ಇನ್ನಿತರ ಭಾಗಗಳಲ್ಲಾಗಲಿ ಆ ತುಂಗಭದ್ರಾ ನದಿಯನ್ನು ಹಂಪಿ ನದಿ ಅಂತೇಳಿ ಕರೀತಾರೆ.
ಹಂಪಿ ಹೊಳೆ ಅಂತೇಳಿ ಕರೀತಾರೆ. ತುಂಗಭದ್ರಾ ಅಂತೇಳಿ ಕರಿತಾ ಇರೋದು ಇತ್ತೀಚೆಗೆ ಆಧುನಿಕ ಇತಿಹಾಸದಲ್ಲಿ ಮಾತ್ರ ಅದನ್ನು ತುಂಗಭದ್ರಾ ಅಂತ ಕರೀತಾರೆ. ಅದಕ್ಕಿಂತ ಮೊದಲು ಅದನ್ನು ತುಂಗಭದ್ರಾ ನದಿ ಅಂತೇಳಿ ಕರಿತಾ ಇದ್ದಿಲ್ಲ. ಅಂದರೆ ಪಂಪಾ ಆ ತುಂಗಭದ್ರಾ ನದಿಗೆ ಪಂಪಾ ನದಿ ಅಂತೇಳಿ ಕರಿತಾಯಿದ್ರು, ಹಂಪಿ ಹೊಳೆ ಅಂತೇಳಿ ಕರಿತಾಯಿದ್ರು. ಆ ಪಂಪಾ ನದಿಯ ಪಂಪಾ ಹೆಸರಿನ ಇನ್ನೂ ಕೆಲವು ನದಿಗಳು ಉಲ್ಲೇಖವನ್ನು ನಾವು ಕೇರಳ ಮತ್ತು ಆಂಧ್ರದಲ್ಲಿ ಕಾಣ್ತಾ ಇದ್ದೇವೆ. ಅಂದರೆ ಎಷ್ಟೋ ಸಾವಿರ ವರ್ಷಗಳ ಇತಿಹಾಸದ ಹಿಂದೆ ಈ ಪಂಪಾ ನದಿ ಇತ್ತು ಅಂತೇಳಿ. ಅವಳ ಹೆಸರು ಕೂಡ ಈಗಲೂ ಕೂಡ ಈ ಕೇರಳದಲ್ಲಿ ಮತ್ತು ಆಂಧ್ರದಲ್ಲಿ ಪಂಪಾ ನದಿ ಅಂತೇಳಿ ಕರಿತಾ ಇರ್ತಾರೆ. ಪಂಪಾ ನದಿ ಬರ್ತಾ ಬರ್ತಾ ಹಂಪೆ ಆಯಿತು ಅಂತೇಳಿ. ಪಂಪಾ ಹೆಸರಿನ ನದಿ ಬರ್ತಾ ಬರ್ತಾ ಆ ಪಂಪಾ ನದಿಯ ದಂಡೆ ಮೇಲೆ ವಾಸ ಮಾಡಿರ್ತಕ್ಕಂಥ ದೇವತೆ ಪಂಪಾ ದೇವಿ ಆದಳು. ಆ ಪಂಪಾ ದೇವಿ ಬರ್ತಾ ಬರ್ತಾ ಹಾಡು ಮಾತಿನಲ್ಲಿ ಹಂಪೆಯಾಗಿ ಪರಿವರ್ತನೆ ಆದಳು. ಅಂದರೆ ಈ ರೀತಿಯಾದ ಉಲ್ಲೇಖವನ್ನು ನಾವೇನು ಮಾಡ್ತೀವಿ, ಹಂಪಿಯ ಕುರಿತು ನೋಡ್ತಾ ಇದ್ದೇವೆ. ಆದರೆ ಹಂಪಿಗೆ ಅದು ನದಿಯ ಮೂಲದ ಹೆಸರು ಅಂತೇಳಿ. ಸಾಮಾನ್ಯವಾಗಿ ಭಾರತದಲ್ಲಿ ಯಾವುದೇ ನದಿ ಇರಲಿ, ಆ ನದಿಗೆ ಈ ಸ್ತ್ರೀಯ ಹೆಸರನ್ನು ಕೊಡ್ತಾ ಇದ್ದೇವೆ, ಮಹಿಳೆಯ ಹೆಸರನ್ನು ಕೊಡ್ತಾ ಇದ್ದೇವೆ. ಅದು ಯಾವುದೇ ನದಿ ಆಗಿರ್ಬೋದು, ಗಂಗಾ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಕೃಷ್ಣೆ ಆಗಿರ್ಬೋದು, ಮತ್ತು ಇನ್ನಿತರ ಯಾವುದೇ ನದಿಗಳನ್ನು ತೆಗೆದುಕೊಂಡಾಗ ಕೂಡ ನಾವೇನು ಮಾಡ್ತೀವಿ, ಅದಕ್ಕೆ ಮಹಿಳೆಯ ಹೆಸರನ್ನು, ಸ್ತ್ರೀತನದ ಹೆಸರನ್ನು ಕೊಟ್ಟಿರ್ತೇವೆ. ಅದೇ ರೀತಿಯಾಗಿ ಈ ತುಂಗಭದ್ರಾ ಅಂತೇಳಿ ಕರಿತಾ ಇರುವಾಗಲ್ಲ, ಆ ನದಿಗೆ ಪಂಪಾ ನದಿ ಅಂತೇಳಿ ಕರಿತಾ ಇದ್ರು. ಈ ಪಂಪಾ ನದಿಯ ಮೇಲೆ ವಾಸವಾಗಿರ್ತಕ್ಕಂಥ ಪಂಪಾಂಬಿಕೆ ಬರ್ತಾ ಬರ್ತಾ ಹಂಪಮ್ಮ ಅದು ಜನಪದರ ಮಾತಿನಲ್ಲಿ, ಬರ್ತಾ ಬರ್ತಾ ಹಂಪೆ ಆಯಿತು ಜನಪದರ ಮಾತಿನಲ್ಲಿ. ನಂತರದ ದಿನಗಳಲ್ಲಿ, ನಂತರದ ಶತಮಾನಗಳಲ್ಲಿ ಆ ಹಂಪೆಯನ್ನು ವಿಜಯನಗರದ ಅರಸರು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಅಲ್ಲಿದ್ದನೇ ಇಡೀ ಭಾರತವನ್ನು ಆಳ್ತಾ ಇದ್ದಾರೆ. ಅದು ಒಂದು ಮಾದರಿಯಾದ ರಾಜಧಾನಿಯಾಗಿ ಕೂಡ ಆಗುತ್ತೆ. ಈ ಹಂಪಿಯ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ, ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ಈ ಸಂಗಮ ವಂಶಕ್ಕೆ ಹೋಗಿರಬೇಕು. ಹಂಪೆ ಇವತ್ತು ಈ ಮಟ್ಟಕ್ಕೆ ಬರಬೇಕಾದರೆ ಮುಖ್ಯವಾಗಿ ಸಂಗಮ ವಂಶದ ರಾಜರುಗಳು ಕಾರಣರಾಗ್ತಾರೆ. ವಿಶೇಷವಾಗಿ ಪ್ರೌಢದೇವರ ಎಂತಕ್ಕಂಥ ರಾಜ ಈ ಹಂಪೆಯ ವಿಸ್ತಾರಕ್ಕೆ ಕಾರಣ ಆಗ್ತಾನೆ. ಅದನ್ನು ಮತ್ತೆ ಇನ್ನಿತರ ರಾಜರು ಏನು ಮಾಡ್ತಾರೆ, ಮುಂದುವರಿಸ್ಕೊಂಡು ಹೋಗ್ತಾರೆ. ಅಂದರೆ ನಂತರದಲ್ಲಿ ಬರ್ತಕ್ಕಂಥ ರಾಜರು, ಸಾಳುವ ವಂಶದ ರಾಜರು, ತುಳುವ ವಂಶದ ರಾಜರು ಮತ್ತು ಅರವೀಡ ವಂಶದ ರಾಜರು, ಇವರೆಲ್ಲ ಸಂಗಮ ವಂಶದ ರಾಜರಲ್ಲಿ ಸೇನಾಧಿಪತಿಗಳಾಗಿ ಒಂದಿಲ್ಲ ಒಂದು ರೀತಿಯಾಗಿ ಅವರ ಅಧೀನರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ವ್ಯಕ್ತಿಗಳೇ. ಯಾವಾಗ ಸಂಗಮ ವಂಶ ಅವನತಿನೂ ನಂತರದಲ್ಲಿ ಏನಾಗ್ತಾರೆ, ಇವರು ತಮ್ಮ ತಮ್ಮ ಹೆಸರಿನಲ್ಲಿ, ತಮ್ಮ ತಮ್ಮ ವಂಶದ ಹೆಸರಿನಲ್ಲಿ, ತಮ್ಮ ತಮ್ಮ ರಾಜರ ಹೆಸರಿನಲ್ಲಿ ಏನು ಮಾಡ್ತಾರೆ, ಅವರು ಆ ಸಾಮ್ರಾಜ್ಯದ ಮೇಲೆ ತಮ್ಮ ಹಕ್ಕನ್ನು ಸ್ಥಾಪನೆ ಮಾಡ್ತಾರೆ. ಇದು ಸಾಮಾನ್ಯವಾಗಿ ರಾಜ ಮಹಾರಾಜರ, ಸಾಮ್ರಾಟರಲ್ಲಿ ಸಾಮಾನ್ಯವಾಗಿ ನಡೀತಕ್ಕಂಥ ಒಂದು ಸಂಗತಿ. ಹೀಗೆ ಅಂದರೆ ಹಂಪಿ ಹಿಂದಿನ ಶತಮಾನಗಳಿಗೆ, ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗ್ತಾ ಇದೆ ಹಂಪಿ ಇತಿಹಾಸ. ಈ ಹಂಪಿಯಲ್ಲಿ ಹಂಪಮ್ಮ ಅಂತ ಬರ್ತಾ, ಅಂದರೆ ಈ ಹಂಪೆ ಪಂಪ ವಿರೂಪಾಕ್ಷೇಶ್ವರನ ಮಡದಿ ಅಂತೇಳಿ, ವಿರೂಪಾಕ್ಷೇಶ್ವರನ ಹೆಂಡತಿ ಅಂತೇಳಿ. ಈಗ ವಿರೂಪಾಕ್ಷೇಶ್ವರ ಗುಡಿ ಏನಿದೆಯಲ್ಲ, ಆ ಗುಡಿ ಅದು ನಂತರದಲ್ಲಿ ಸ್ಥಾಪನೆಯಾದದ್ದು ಅಂತ ಹೇಳ್ತಾರೆ. ಅಂದರೆ ಈ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮೊದಲೇ ಸ್ಥಾಪನೆಯಾಗಿತ್ತು. ಆದಾಗ್ಯೂ ಕೂಡ ವಿಜಯನಗರ ಸಾಮ್ರಾಜ್ಯದ ಬೆಳವಣಿಗೆ ಆದ ಮೇಲೆ ಆ ವಿರೂಪಾಕ್ಷೇಶ್ವರನ ಗುಡಿ ಕೂಡ ಬೆಳವಣಿಗೆ ಆಗ್ತಾ ಹೋಗ್ತಾ ಇದೆ. ಈಗಿರ್ತಕ್ಕಂಥ ಕೆಳಗಿರ್ತಕ್ಕಂಥ ಗುಡಿ, ಅಂದರೆ ನಾವು ಹಂಪೆ ಒಂದು ಚಿತ್ರಣವನ್ನು ನೋಡಿದಾಗ ಹೇಮಕೂಟವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಈ ಹಂಪೆ ಈಗೇನು ವಿರೂಪಾಕ್ಷೇಶ್ವರನ ಗುಡಿ ಇದೆಯಲ್ಲ, ಮಂದಿರ ಇದೆಯಲ್ಲ, ಆ ಮಂದಿರ ಪಕ್ಕಕ್ಕೆ ಅಂಟಿಕೊಂಡು ಈ ಹೇಮಕೂಟ ಪರ್ವತ ಇದೆ. ಹೇಮಕೂಟ ಪರ್ವತದ ಮೇಲೆ ಒಂದು ವಿರೂಪಾಕ್ಷೇಶ್ವರನ ಗುಡಿ ಇದೆ. ಅದನ್ನು ಪ್ರಸನ್ನ ವಿರೂಪಾಕ್ಷೇಶ್ವರ ಅಂತೇಳಿ ಕರಿತಾ ಇದ್ದಾರೆ. ಅದು ಹೇಮಕೂಟದಲ್ಲಿರ್ತಕ್ಕಂಥ ಗುಡಿ.
ಈಗಿರತಕ್ಕಂಥ ವಿರೂಪಾಕ್ಷೇಶ್ವರನ ಮೂಲಸ್ಥಾನ ಆ ಹೇಮಕೂಟವಾಗಿತ್ತು ಅಂತ ಹೇಳ್ತಾರೆ. ಆ ಹೇಮಕೂಟದಲ್ಲಿ ಈಗಾದರೂ ಕೂಡ ಶಿವರಾತ್ರಿ ದಿನ ವಿಶೇಷ ಕಾರ್ಯಕ್ರಮಗಳು ನಡೀತವೆ. ಉಳಿದ ದಿನಗಳೆಲ್ಲ ಈ ಹೇಮಕೂಟದ ಅಡಿಯಲ್ಲಿರ್ತಕ್ಕಂಥ ವಿರೂಪಾಕ್ಷೇಶ್ವರನ ಕಾರ್ಯಕ್ರಮಗಳು, ಪೂಜೆ ಪುನಸ್ಕಾರಗಳು ನಡೆದರೆ, ಶಿವರಾತ್ರಿ ದಿನ ಆ ಹೇಮಕೂಟದಲ್ಲಿರ್ತಕ್ಕಂಥ ಪ್ರಸನ್ನ ವಿರೂಪಾಕ್ಷೇಶ್ವರನ ಮಂದಿರದಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅಂದರೆ ಅದು ನಮಗೆ ವ್ಯಕ್ತ ಮಾಡ್ತಾ ಇದೆ ಪ್ರಸನ್ನ ವಿರೂಪಾಕ್ಷೇಶ್ವರ ಅಂದರೆ ಹೇಮಕೂಟದ ಮೇಲಿರ್ತಕ್ಕಂಥ ಪ್ರಸನ್ನ ವಿರೂಪಾಕ್ಷೇಶ್ವರ ಈ ವಿರೂಪಾಕ್ಷೇಶ್ವರನ ಮೂಲ ಸ್ಥಾನ ಅಂತೇಳಿ. ಕೆಲವಾರು ಬದಲಾವಣೆಗಳಾಗ್ತಾ ಆ ವಿರೂಪಾಕ್ಷೇಶ್ವರ ಅಂದರೆ ಪ್ರಸನ್ನ ವಿರೂಪಾಕ್ಷೇಶ್ವರನ ಮಂದಿರವನ್ನು ಏನು ಮಾಡ್ತಾರೆ, ಹೇಮಕೂಟ ಪರ್ವತದ ಅಡಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಮೂರ್ತಿಯನ್ನು ಇಲ್ಲಿ ಮೂಲ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಸಾಮಾನ್ಯವಾಗಿ ಅದು ಸಹಜವಾಗಿರ್ತಕ್ಕಂಥ ಯಾವುದೇ ಒಂದು ಜೀರ್ಣೋದ್ಧಾರದ ಕಾರ್ಯ ಆದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಮೂಲ ವಿಗ್ರಹವನ್ನು ಜೀರ್ಣೋದ್ಧಾರದ ಒಂದು ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದು ತಮ್ಮ ಸಂಪ್ರದಾಯವನ್ನು ಪರಂಪರೆಯನ್ನು ಉಳಿಸ್ಕೊಳ್ತಾ ಹೋಗ್ತಾ ಇರ್ತಾರೆ. ಅದಕ್ಕೆ ಈ ಕೆಳಗಿನಿರ್ತಕ್ಕಂಥ ಹೇಮಕೂಟ ಪರ್ವತದ ಅಡಿಯಲ್ಲಿರ್ತಕ್ಕಂಥ ಈ ವಿರೂಪಾಕ್ಷೇಶ್ವರ ಕೂಡ ಹೊರತಾಗಿಲ್ಲ. ಈ ವಿರೂಪಾಕ್ಷೇಶ್ವರ ಮಂದಿರದ ಆವರಣದಲ್ಲಿ ಏನು ಮಾಡ್ತೀವಿ, ನಾವು ಬೇರೆ ಬೇರೆ ದೇವತೆಗಳನ್ನು ಕಾಣ್ತಾ ಇದ್ದೇವೆ. ವಿಶೇಷವಾಗಿ ಈ ಪಂಪಾಂಬಿಕೆ ಮತ್ತು ಭುವನೇಶ್ವರಿ, ವಿರೂಪಾಕ್ಷೇಶ್ವರ ಮತ್ತು ಪಂಪಾಂಬಿಕೆ ಅಂದರೆ ಹಂಪಾದೇವಿಯ ಮುಖಗಳು ಪೂರ್ವಕ್ಕೆ ಮಾಡಿದ್ದಾವೆ. ಸಾಮಾನ್ಯವಾಗಿ ಯಾವುದೇ ಒಂದು ದೇವರನ್ನು ಅಥವಾ ದೇವತೆಯನ್ನು ನಾವು ನೋಡಿದಾಗ ವಿಶೇಷವಾಗಿ ಪೂರ್ವಕ್ಕೆ ಮುಖ ಮಾಡಿರ್ತಾರೆ. ಆದರೆ ಕೆಲವಾರು ಸಂದರ್ಭಗಳಲ್ಲಿ ಅದು ಬೇರೆ ದಿಕ್ಕಿಗೆ ಕೂಡ ಮುಖ ಮಾಡಿರಬಹುದು. ವಿರೂಪಾಕ್ಷೇಶ್ವರನ ಆವರಣದಲ್ಲಿರ್ತಕ್ಕಂಥ ಪಂಪಾಂಬೆಯ ಗುಡಿ ಏನಿದೆಯಲ್ಲ, ಹಂಪಮ್ಮನ ಮಂದಿರ ಏನಿದೆಯಲ್ಲ, ಆ ಮಂದಿರ ನವರಂಗದ ಮುಂದೆ ಇನ್ನೊಂದು ಮಂದಿರ ಇದೆ. ಅದು ಭುವನೇಶ್ವರಿ ಮಂದಿರ ಅಂತೇಳಿ, ಅದು ಭುವನೇಶ್ವರಿ ಗುಡಿ. ಈ ಭುವನೇಶ್ವರಿ ಮುಖ ದಕ್ಷಿಣಕ್ಕಿದೆ, ಅಂದರೆ ಈ ವಿರೂಪಾಕ್ಷನ ಕಡೆಗೆ ಇದೆ ಅಂತೇಳಿ. ಈ ಭುವನೇಶ್ವರಿ ವಿಜಯನಗರ ಸಾಮ್ರಾಜ್ಯದ ಅಥವಾ ಕರ್ನಾಟ ಸಾಮ್ರಾಜ್ಯ ಅಂತೇಳಿ ಆಗಿನ ಕಾಲದಲ್ಲಿ ಕರಿತಾ ಇದ್ದಾರಲ್ಲ, ನಾನು ಈಗಾಗಲೇ ಹೇಳಿದ್ದೇನೆ. ವಿಜಯನಗರ ಸಾಮ್ರಾಜ್ಯ ಅಂತೇಳಿ ಇತ್ತೀಚೆಗೆ ಆಧುನಿಕರು ಕರಿತಕ್ಕಂಥ ಹೆಸರು. ಒಂದಾನೊಂದು ಕಾಲದಲ್ಲಿ ಅದರ ನಿಜವಾದ ಹೆಸರು ಕರ್ನಾಟಕ ಸಾಮ್ರಾಜ್ಯ ಆಗಿತ್ತು, ಕರ್ನಾಟಕ ದೇಶವಾಗಿತ್ತು, ಕರ್ನಾಟಕ ರಾಜ್ಯವಾಗಿತ್ತು. ಆ ಕರ್ನಾಟಕ ರಾಜ್ಯದ ಅಧಿದೇವತೆ ಈ ಭುವನೇಶ್ವರಿ ಆಗಿದ್ದರು. ಅಂದರೆ ಭುವನೇಶ್ವರಿ ಕರ್ನಾಟಕ ರಾಜ್ಯದ ನಾಡದೇವತೆಯಾಗಿದ್ದು, ಆದ ಕಾರಣ ನಾಡದೇವತೆಯನ್ನು ಕೂಡ ನಾವು ಅಲ್ಲಿ ನೋಡ್ತಾ ಇದ್ದೇವೆ. ಈ ಪಂಪ ಇಬ್ಬರು ಪಂಪಾಂಬಿಕೆಯರು ಬರ್ತಾರೆ. ಹಿರಿಯ ಪಂಪಾಂಬಿಕೆ, ಕಿರಿಯ ಪಂಪಾಂಬಿಕೆ ಅಂತೇಳಿ. ಅದು ಹೇಗೆ ಹಾಗಾದರೆ, ಈಗ ಹಂಪಿಯಲ್ಲಿರ್ತಕ್ಕಂಥವರು ಹಿರಿಯ ಪಂಪಾಂಬಿಕೆ, ಆದರೆ ಕಿರಿಯ ಪಂಪಾಂಬಿಕೆ, ಕನ್ಯೆ ಪಂಪಾಂಬಿಕೆ ಎಲ್ಲಿಯವರು? ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಈ ಪಂಪಾ ಸರೋವರಕ್ಕೆ ಹೋಗಬೇಕಾಗುತ್ತೆ. ಅಂದರೆ ಹಂಪಿ ತುಂಗಭದ್ರಾ ನದಿ ಅಂದರೆ ಪಂಪಾ ನದಿಯ ಬಲಭಾಗದಲ್ಲಿದ್ದರೆ, ಈ ಪಂಪಾ ಸರೋವರ ಪಂಪಾ ನದಿಯ ಅಂದರೆ ತುಂಗಭದ್ರಾ ನದಿಯ ಎಡಭಾಗದಲ್ಲಿದೆ. ಅದು ಸಾಮಾನ್ಯವಾಗಿ ಆನೆಗುಂದಿಗೆ ಹತ್ತಿರದಲ್ಲಿರ್ತಕ್ಕಂಥ ಪ್ರದೇಶ. ಈ ಈಗಿನ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಬರ್ತಕ್ಕಂಥ ಪ್ರದೇಶ. ಆ ಪಂಪಾ ಸರೋವರ ಇದೆಯಲ್ಲ, ಆ ಪಂಪಾ ಸರೋವರಕ್ಕೆ ಏನು ಮಾಡ್ತಾಯಿದ್ರು, ಆವಾಗ ಹಂಪಿ ಅಂತೇಳಿ ಕರಿತಾಯಿದ್ರು. ಈಗ ಆ ಪಂಪಾ ಸರೋವರದಲ್ಲಿ ಗುಡಿಗಳು ಕೂಡ ಇದ್ದಾವೆ. ಒಂದು ಜಯಲಕ್ಷ್ಮಿ ಗುಡಿ, ಇನ್ನೊಂದು ಶಿವನ ಗುಡಿ ಅಂತೇಳಿ. ಈ ಜಯಲಕ್ಷ್ಮಿ ಗುಡಿ ಮತ್ತು ಶಿವನ ಗುಡಿ ಅಕ್ಕಪಕ್ಕದಲ್ಲಿದ್ದಾವೆ. ಆದರೆ ಆ ಜಯಲಕ್ಷ್ಮಿ ಗುಡಿ ಅಂತ ಏನಿದೆಯಲ್ಲ, ಜಯಲಕ್ಷ್ಮಿ ಅಂತೇಳಿ ಏನು ಕರಿತಾ ಇದ್ದಾರಲ್ಲ, ಆ ಜಯಲಕ್ಷ್ಮಿಯ ಮೂಲ ಹೆಸರು ಪಂಪಾಂಬಿಕೆ ಅಂತೇಳಿ. ಅಲ್ಲಿ ಪಂಪಾಂಬಿಕೆ ಅಂತೇಳಿ ಕರಿತಾ ಇದ್ದರು ಈ ಒಂದು 20ನೇ ಶತಮಾನದ ಮೊದಲ ಭಾಗದಲ್ಲಿ. ಆದರೆ ನಂತರದಲ್ಲಿ ಉತ್ತರದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಅಲ್ಲಿ ಬಂದು ನೆಲೆಸಿದ ಮೇಲೆ ಅದನ್ನು ಜಯಲಕ್ಷ್ಮಿ ಅಂತೇಳಿ ಕರೀಲಿಕ್ಕೆ ಶುರು ಮಾಡಿದ್ರು ಅಂತೇಳಿ ಈ ಶಾಸ್ತ್ರಜ್ಞರು, ವಿದ್ವಾಂಸರು ಹೇಳ್ತಾರೆ. ಆ ಮಾತು ನಿಜ ಕೂಡ ಹೌದು. ಅಂದರೆ ಜಯಲಕ್ಷ್ಮಿಯ ಮೂಲ ಹೆಸರು, ಆ ಜಯಲಕ್ಷ್ಮಿ ಇರ್ತಕ್ಕಂಥ ಸ್ಥಾನದಲ್ಲಿ ಪಂಪಾಂಬಿಕೆ ಇದ್ಲು, ಹಂಪಮ್ಮ ಇದ್ಲು. ಹಂಪಮ್ಮನ ಪಕ್ಕದಲ್ಲಿ ಏನಾಗಿದೆ, ಈಗ ಶಿವ ಮಂದಿರ ಇದೆ. ಆ ಶಿವನ ಪಕ್ಕದಲ್ಲಿ ಇನ್ನೊಂದು ಹಂಪಮ್ಮನ ಮೂರ್ತಿ ಇದೆ. ಸಾಮಾನ್ಯವಾಗಿ ಭಾರತದಲ್ಲಿ
ಈ ಗಂಡನ ಎಡಭಾಗದಲ್ಲಿ ಮಾತ್ರ ಹೆಂಡತಿ ಕುಂತಿರ್ತಾಳೆ. ಗಂಡನ ಎಡಭಾಗದಲ್ಲಿ ಹೆಂಡತಿ ಅಶಿನಳಾಗಿರ್ತಾಳೆ. ಆದರೆ ಆ ಪಂಪಾ ಸರೋವರದ ಈಗಿನ ಸ್ಥಿತಿಯಲ್ಲಿ ಆ ಶಿವನ ಪಕ್ಕದಲ್ಲಿರ್ತಕ್ಕಂಥ ಹಂಪಮ್ಮ ಅಂದರೆ ಪಂಪಾಂಬಿಕೆ ಬಲಭಾಗದಲ್ಲಿದ್ದಾಳೆ. ಅದು ಹೇಗೆ ಬಲಭಾಗಕ್ಕೆ ಬಂತು? ಅದಕ್ಕೆ ಮತ್ತೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿದ್ದಾವೆ. ಆದರೆ ಏನಾಗಲಿ, ಈಗಿನ ಜಯಲಕ್ಷ್ಮಿ ಅಂತೇಳಿ ಕರಿತಾ ಇದೆಯಲ್ಲ, ಅದೇ ನಿಜವಾಗಿರ್ತಕ್ಕಂಥ ಪಂಪಾಂಬಿಕೆ ಆಗಿದ್ಲು, ಕನ್ಯೆ ಪಂಪಾಂಬಿಕೆ ಆಗಿದ್ಲು. ಆ ಪಂಪಾಂಬಿಕೆಯನ್ನು ವಿರೂಪಾಕ್ಷೇಶ್ವರನಿಗೆ ಮದುವೆ ಮಾಡಿಕೊಟ್ಟ ಮೇಲೆ ಏನಾಗ್ತಾಳೆ, ಅವಳು ಹಿರಿಯ ಪಂಪಾಂಬಿಕೆಯಾಗಿ ಹಂಪೆಯಲ್ಲಿ ವಾಸ ಮಾಡ್ತಾಳೆ. ಹೀಗಾಗಿ ಆ ಪಂಪಾ ನದಿಯ ಹೆಸರು ಅಥವಾ ಪಂಪಾ ದೇವಿಯ ಹೆಸರು ಹಂಪೆ ಆಯಿತು, ಹಂಪಮ್ಮ ಆಯಿತು ಅಂತೇಳಿ ನಾವು ಕಂಡುಕೊಳ್ತೀವಿ. ಇದು ನಿಜವಾಗಿರ್ತಕ್ಕಂಥ ಸಂಗತಿ. ಆದರೆ ಈ ಎಷ್ಟೋ ಸಂಗತಿಗಳು ನಮಗೆ ಗೊತ್ತಿರೋದಿಲ್ಲ. ಆದ ಕಾರಣ ನಾವು ಬೇರೆ ಬೇರೆ ರೀತಿಯಾಗಿ ಹೋಗ್ತಾ ಇರ್ತೇವೆ. ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಕರ್ನಾಟಕ ಸಾಮ್ರಾಜ್ಯ ಅಂತೇಳಿ ಮೊದಲಿಂದನೂ ಕರಿತಾಯಿದ್ರು. ಕರ್ನಾಟಕ ದೇಶ ಅಂತೇಳಿ ಮೊದಲಿಂದನೂ ಕರಿತಾಯಿದ್ರು. ಆ ಕರ್ನಾಟಕ ದೇಶದ ಅಧಿದೇವತೆ ಭುವನೇಶ್ವರಿ ಆಗಿದ್ಲು. ಆ ಭುವನೇಶ್ವರಿಯನ್ನು ಈಗೂ ಕೂಡ ನಾಡದೇವತೆ ಅಂತೇಳಿ ಕರಿತಾ ಇದ್ದಾರೆ. ನಂತರದಲ್ಲಿ ಈ ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದಿದ ಮೇಲೆ ಏನಾಯಿತು, ಅವರ ಸಾಮಂತ ರಾಜರಲ್ಲ ತಾವೇ ರಾಜರು ಅಂತೇಳಿ ಘೋಷಣೆ ಮಾಡಿಕೊಳ್ತಾರೆ. ಅಂಥವರಲ್ಲಿ ಮೈಸೂರು ಅರಸರು ಕೂಡ ಒಬ್ಬರು. ಈ ಮೈಸೂರು ಅರಸರು ತಮ್ಮ ಅಧಿದೇವತೆಯನ್ನು ಚಾಮುಂಡಿಯನ್ನಾಗಿ ಮಾಡಿಕೊಂಡರು. ಆ ಚಾಮುಂಡಿ ವಿರೂಪಾಕ್ಷೇಶ್ವರನ ಪರಿವಾರದ ಈಗಿನ ಕನಕಗಿರಿ ಗೋಪುರ ಅಂತ ಹೇಳ್ತವಲ್ಲ, ಆ ಕನಕಗಿರಿ ಗೋಪುರದಲ್ಲಿರ್ತಕ್ಕಂಥ ಒಂದು ಪರಿವಾರದ ದೇವತೆ. ಅಂದರೆ ಅಲ್ಲಿ ಹಂಪೆಯಲ್ಲಿ ಪಂಪಾಂಬಿಗಿರ್ತಕ್ಕಂಥ ಒಂದು ಭವ್ಯತೆ, ಆ ಒಂದು ದೈವಿ ಶಕ್ತಿ ಈ ಚಾಮುಂಡಿಗೆ ನಂತರದಲ್ಲಿ ಸ್ಥಾನ ಸಿಗ್ತದೆ. ಅಂದರೆ ಅವಳು ಮುಖ್ಯ ಮಂದಿರದಲ್ಲಿ ಅವಳ ವಾಸಸ್ಥಾನ ಇದ್ದರೆ, ಈ ಅವಳ ಮುಂದೆ ಇರತಕ್ಕಂಥ ಕನಕಗಿರಿಯ ಗೋಪುರದ ಒಳಗೆ ಏನು ಮಾಡಿರ್ತಾರೆ, ಈ ಚಾಮುಂಡಿಯ ಮೂರ್ತಿಯನ್ನು ನಾವು ಇವತ್ತಿಗೂ ಕೂಡ ಕಾಣ್ಬೋದು. ಯಾವಾಗ ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದಿ ಮೈಸೂರು ಅರಸರು ಸಾಮಂತರಾಗಿದ್ದಂಥ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದಂಥ ಮೈಸೂರು ಅರಸರು ತಾವೇ ರಾಜರು ಅಂತೇಳಿ ಡಿಕ್ಲೇರ್ ಮಾಡಿದ್ಮೇಲೆ ಈ ಚಾಮುಂಡಿಯನ್ನು ಮೈಸೂರಿನಲ್ಲಿ ಸ್ಥಾಪನೆ ಮಾಡಿ ಚಾಮುಂಡೇಶ್ವರನು ತಮ್ಮ ಅಧಿದೇವತೆಯಾಗಿ ಮಾಡಿಕೊಡ್ತಾರೆ. ಇದು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತಕ್ಕಂಥ ಒಂದು ಸಂಗತಿ. ಈ ಹಂಪಿಯ ಬಗ್ಗೆ ಹೇಳ್ತಾ ಇರುವಾಗ, ಅಂದರೆ ಅದು ವಿರೂಪಾಕ್ಷೇಶ್ವರನ ಸ್ವಯಂ ಆಡಳಿತಕ್ಕೆ ಒಳಪಟ್ಟಿತ್ತು ಅಂತ ಹೇಳ್ತಾ ಇರುವಾಗ ಅದಕ್ಕೆ ತನ್ನದೇ ಆದ ಗಡಿಗಳಿರಬೇಕಲ್ಲ. ಈಗಾದರೂ ಕೂಡ ಆ ಗಡಿಗಳನ್ನು ನಾವು ಗುರುತಿಸ್ಬೋದು. ವಿರೂಪಾಕ್ಷೇಶ್ವರನ ಗಡಿಯನ್ನು 4 ದಿಕ್ಕುಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಒಂದು ಪೂರ್ವದಲ್ಲಿ ಕಿನ್ನೂರೇಶ್ವರನ ದೇವಸ್ಥಾನ, ಅಂದರೆ ಈಗ ಬುಕ್ಕಸಾಗರ ಅಂತ ಏನು ಬರ್ತಾ ಇದೆಯಲ್ಲ, ವಿಜಯನಗರ ಜಿಲ್ಲೆ ಹೊಸದಾಗಿ ಆಗಿರ್ತಕ್ಕಂಥ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಬುಕ್ಕಸಾಗರ ಬರ್ತಾ ಇದೆಯಲ್ಲ, ಆ ಬುಕ್ಕಸಾಗರದಲ್ಲಿ ಕಿನ್ನೂರೇಶ್ವರ ದೇವಸ್ಥಾನ ಇದೆ. ಅದು ವಿರೂಪಾಕ್ಷೇಶ್ವರನ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಒಂದು ಪ್ರದೇಶ, ಪೂರ್ವ ದಿಕ್ಕಿನಂಥ ಗಡಿ ಪ್ರದೇಶ, ಗಡಿ ಸ್ಥಾನ. ನಂತರದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ನಾವು ಜಂಬುನಾಥೇಶ್ವರನ ನೋಡ್ತಾ ಇದ್ದೇವೆ. ಅಂದರೆ ಈಗ ಹೊಸಪೇಟೆ ಇದೆಯಲ್ಲ, ಹೊಸಪೇಟೆಯ ಪರ್ವತದ ಮೇಲೆ, ಈ ಹೊಸಪೇಟೆಯಿಂದ ಬೆಂಗಳೂರು ಕಡೆಗೆ ಬರ್ತಾ ಇರುವಾಗ ಅಲ್ಲಿ ಪರ್ವತಗಳು ಸಿಗ್ತವೆ. ಆ ಪರ್ವತದಲ್ಲಿ ಜಂಬುನಾಥೇಶ್ವರ ದೇವಸ್ಥಾನವನ್ನು ನಾವು ನೋಡ್ತಾ ಇದ್ದೇವೆ. ಅದು ದಕ್ಷಿಣದ ಗಡಿಭಾಗ, ಅಂದರೆ ವಿರೂಪಾಕ್ಷೇಶ್ವರನ ಆಡಳಿತ ಪ್ರದೇಶ ದಕ್ಷಿಣ ಗಡಿಭಾಗ. ನಂತರದಲ್ಲಿ ಪಶ್ಚಿಮ ಗಡಿಭಾಗದಲ್ಲಿ ಏನು ಮಾಡ್ತಾ ಇದ್ದೇವೆ ನಾವು, ಈ ಶಿವಪುರ, ಅಂದರೆ ಈಗಿನ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಶಿವಪುರದಲ್ಲಿ ಸೋಮನಾಥೇಶ್ವರನ ಗುಡಿಯನ್ನು ಕಾಣ್ತಾ ಇದ್ದೇವೆ. ಆ ಸೋಮನಾಥೇಶ್ವರ ಗುಡಿ ಬೆಟ್ಟದ ಮೇಲಿದೆ. ಅಲ್ಲೆಲ್ಲ ಈಗ ನಿತ್ಯ ಪೂಜೆಗಳು ನಡೀತಾ ಇಲ್ಲ. ಅದು ಗುಹೆಯಲ್ಲಿರೋದಕ್ಕೆ ಪದೇ ಬೆಳೆದು ಅದನ್ನು ಯಾವ ಸ್ಥಿತಿಯಲ್ಲಿ ಇಡಲಾಗಿದೆ ಅಂತೇಳಿ ಹೇಳೋದು ಕೂಡ ಕಷ್ಟ ಆಗುತ್ತೆ. ಆ ಬೆಟ್ಟದ ಮೇಲೆ ಈ ಸೋಮನಾಥೇಶ್ವರನ ದೇವಾಲಯ ಇದೆ. ನಂತರದಲ್ಲಿ ಉತ್ತರದಲ್ಲಿ ವಾಣಿಭದ್ರೇಶ್ವರ ದೇವಸ್ಥಾನ ಇದೆ. ಈ ವಾಣಿಭದ್ರೇಶ್ವರ ದೇವಸ್ಥಾನ ಇರುವುದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ. ಗಂಗಾವತಿಯಿಂದ ಒಂದು ಸಾಮಾನ್ಯವಾಗಿ 5-10 ಕಿಲೋಮೀಟರ್ ಆಗ್ಬೋದು. ಅಂದರೆ ಉತ್ತರಕ್ಕೆ ವಾಣಿಭದ್ರೇಶ್ವರನ ದೇವಸ್ಥಾನ, ಪಶ್ಚಿಮಕ್ಕೆ ಸೋಮನಾಥೇಶ್ವರನ ದೇವಸ್ಥಾನ, ದಕ್ಷಿಣಕ್ಕೆ ಜಂಬುನಾಥೇಶ್ವರನ ದೇವಸ್ಥಾನ, ಪೂರ್ವಕ್ಕೆ ಕಿನ್ನೂರೇಶ್ವರನ ದೇವಸ್ಥಾನ ಈ ವಿರೂಪಾಕ್ಷೇಶ್ವರನ ಸ್ವಯಂ ಆಡಳಿತದ ಗಡಿ ಸ್ಥಾನಗಳಾಗಿದ್ದವು. ಈ ಪೂರ್ವಕ್ಕಿರ್ತಕ್ಕಂಥ ಕಿನ್ನೂರೇಶ್ವರ ದೇವಸ್ಥಾನ ನೆಲದ ಮೇಲೆ, ಅಂದರೆ ಭೂಮಿಯ ಮೇಲೆ ಸ್ಥಾಪನೆ ಆದರೆ, ಉಳಿದ ಜಂಬುನಾಥೇಶ್ವರ, ಸೋಮನಾಥೇಶ್ವರ ಮತ್ತು ವಾಣಿಭದ್ರೇಶ್ವರ ದೇವಸ್ಥಾನಗಳು ಬೆಟ್ಟದ ಮೇಲಿದ್ದಾವೆ.
ಅಂದರೆ ಈ ರೀತಿಯಾಗಿ ಈ ವಿರೂಪಾಕ್ಷೇಶ್ವರನ ಆಡಳಿತ ಏನಿತ್ತಲ್ಲ, ಸ್ವಯಂ ಆಡಳಿತ, ಸ್ವಯಂ ರಾಜಧಾನಿ, ಆ ಗಡಿಗಳನ್ನು ಮಾಡಿಕೊಂಡಿದ್ದರು ಅಂತೇಳಿ. ಅಂದರೆ ಆ ಗಡಿಯ ಒಳಗೆ ಯಾವುದೇ ದೈವಗಳಾಗಲಿ ಯಾವುದೇ ವ್ಯಕ್ತಿಗಳಾಗಲಿ ತಮ್ಮ ಆಡಳಿತವನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ವಿರೂಪಾಕ್ಷನೇ ಆ ಒಂದು ಗಡಿಯ, ಆ ಒಂದು ಪ್ರದೇಶದ ಅಧಿದೈವವಾಗಿದ್ದ, ಆ ಒಂದು ಪ್ರದೇಶ ರಾಜನಾಗಿದ್ದ, ಆ ಒಂದು ಪ್ರದೇಶದ ಸಾಮ್ರಾಟನಾಗಿದ್ದ. ನಂತರದಲ್ಲಿ ಬೇರೆ ಬೇರೆ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಈಗ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳನ್ನು ಕಾಣ್ತಾ ಇದ್ದೇವೆ. ಅದರ ಜೊತೆ ನಾವು ಹಂಪೆಯ ಸುತ್ತಮುತ್ತಲದು ವಿರೂಪಾಕ್ಷೇಶ್ವರನ ಇನ್ನಿತರ ದೇವಸ್ಥಾನಗಳನ್ನು ಕೂಡ ಕಾಣ್ತಾ ಇದ್ದೇವೆ. ಈ ಗಂಗಾವತಿಯಲ್ಲಿರ್ತಕ್ಕಂಥ ಗಂಗಾಧರೇಶ್ವರನ ದೇವಸ್ಥಾನ, ಅದಕ್ಕಿಂತ ಮುಖ್ಯವಾಗಿ ಗಂಗಾವತಿಗೆ ಅಂಟಿಕೊಂಡಿರ್ತಕ್ಕಂಥ ಹಿರೇಜಂತಗಲ್ ಅಂತಕ್ಕಂಥ ಒಂದು ಹಳ್ಳಿ ಬರ್ತಾ ಇದೆಯಲ್ಲ, ಅದು ಈಗ ಗಂಗಾವತಿಯ ಒಂದು ಭಾಗವೇ ಆಗಿದೆ. ಆ ಹಳ್ಳಿಯಲ್ಲಿ ಪ್ರಸನ್ನ ವಿರೂಪಾಕ್ಷೇಶ್ವರ ಅಂತೇಳಿ ಒಂದು ಮಂದಿರ ಇದೆ. ಆ ಪ್ರಸನ್ನ ವಿರೂಪಾಕ್ಷರ ಆವರಣ ಭಾಳ ದೊಡ್ಡದಾಗಿದೆ. ಅದು ಯಾವ ರೀತಿಯಾಗಿ ಹಂಪೆಯ ಒಂದು ಮಂದಿರದ ವಾತಾವರಣ ಇದೆಯೋ ಅಂಥ ವಾತಾವರಣ ಅಲ್ಲಿತ್ತಂತ ಹೇಳಲಿಕ್ಕೆ ಅಲ್ಲಿಯ ಮಂದಿರವೇ ಸಾಕ್ಷಿ. ಆದರೆ ಯಾವಾಗ ಹಂಪಿಯ ಸಾಮ್ರಾಜ್ಯ ಅನ್ಯ ಸಂಸ್ಕೃತಿಯ ಕೈಗೊಳ್ತು, ಆಗ ಆ ಪ್ರಸನ್ನ ವಿರೂಪಾಕ್ಷೇಶ್ವರ ದೇವಾಲಯ, ಅಂದರೆ ಹಿರೇಜಂತಗಲ್ಲಿರ್ತಕ್ಕಂಥ ಪ್ರಸನ್ನ ವಿರೂಪಾಕ್ಷೇಶ್ವರ ದೇವಾಲಯ ಕೂಡ ಅದು ಬೇರೆ ರೂಪವನ್ನು ತಳೆಯಿತು. ಈಗ ಅಲ್ಲಿ ಯಥಾ ರೀತಿಯಾಗಿ ಪೂಜೆ ಪುನಸ್ಕಾರಗಳು ಇಲ್ಲ. ಸಾಮಾನ್ಯವಾಗಿ ನಡೀತವೆ, ಇಲ್ಲ ಅಂತಲ್ಲ, ಆದರೆ ಶಾಸ್ತ್ರೋಕ್ತವಾದ ಪೂಜೆ ಪುನಸ್ಕಾರಗಳನ್ನು ಅದು ಬೇರೆ ಸಾಮ್ರಾಜ್ಯದ ವಶಕ್ಕೆ ಹೋದ ಮೇಲೆ ನಡೀತಾ ಇಲ್ಲ. ಆಗ ಆಡಳಿತ ಆ ಪಂಪ ವಿರೂಪಾಕ್ಷೇಶ್ವರ, ಆ ಪ್ರಸನ್ನ ವಿರೂಪಾಕ್ಷೇಶ್ವರನ ಒಂದು ಅಡಿಯಲ್ಲೇ ನಡೀತಾ, ಹಿರೇಜಂತಕಲ್ಲು ಜನರ ಇದರಲ್ಲೇ ನಡೀತಾ ಇದೆ. ಈಗಲಾದರೂ ಕೂಡ ಜಾತ್ರೆ ನಡೀತಾ ಇದೆ. ಅಂದರೆ ಈ ರೀತಿಯಾಗಿ ಈ ಪ್ರಸನ್ನ ವಿರೂಪಾಕ್ಷೇಶ್ವರ ಆಗ್ತಾನೆ. ಅಂದರೆ ಈ ಹೇಮಕೂಟ ಪರ್ವತದ ಅಡಿಯಲ್ಲಿ ಸ್ಥಾಪನೆ ಜೀರ್ಣೋದ್ಧಾರ ಆದ ಮೇಲೆ ವಿರೂಪಾಕ್ಷೇಶ್ವರ ಹೆಸರಿನಲ್ಲಿ ಅಲ್ಲಿ ಸ್ವಯಂ ಆಡಳಿತ ನಡೀತಾ ಇತ್ತು. ಹೀಗೆ ನಾವು ಆ ಸ್ವಯಂ ಆಡಳಿತವನ್ನು ಆ ಎಲ್ಲ ಪ್ರದೇಶಗಳಲ್ಲಿ ಈಗಲೂ ಅದು ಕೂಡ ನಾವು ಅಂದರೆ ಇತಿಹಾಸದಲ್ಲಿ ನಾವು ಅರ್ಥ ಮಾಡಿಕೊಳ್ಬೋದು. ಅಂದರೆ ಯಾವುದೇ ರಾಜ ಬರ್ತಾನೆ ಹೋಗ್ತಾನೆ, ಅದು ಅಲ್ಲಿರ್ತಕ್ಕಂಥ ಆದಿದೈವ ಮಾತ್ರ ಯಾವಾಗಲೂ ಇರ್ತಾ ಇದೆ. ಮೆನ್ ಮೇ ಕಮ್ ಮೆನ್ ಮೇ ಗೋ ಬಟ್ ಐ ಗೋ ಫಾರ್ ಎವರ್, ಐ ಫ್ಲೋ ಫಾರ್ ಎವರ್ ಅಂತೇಳಿ ನದಿಗಳು ಹೇಳ್ತಾ ಇದ್ದಾವಲ್ಲ, ಆ ಮಾತು ಇಂದಿಗೂ ಕೂಡ ಸತ್ಯ ಆಗ್ತಾಯಿದೆ. ಎಷ್ಟೋ ಜನ ರಾಜರು ಬಂದರು, ಎಷ್ಟೋ ಜನ ಸಾಮ್ರಾಟರು ಆಳಿ ಹೋದರು, ಎಷ್ಟೋ ಸಂಸ್ಕೃತಿಗಳು ಬಂದು ಎಷ್ಟೋ ಸಂಸ್ಕೃತಿಗಳು ಅಲ್ಲಿ ವಿಲೀನವಾದವು, ಎಷ್ಟೋ ವ್ಯಕ್ತಿಗಳು ಬಂದರು, ಅಷ್ಟೇ ವ್ಯಕ್ತಿಗಳು ಹೋದರು. ಆದರೆ ಅಲ್ಲಿರ್ತಕ್ಕಂಥ ಪಂಪಾ ನದಿ ಏನಿದೆಯಲ್ಲ, ಈಗ ನಾವು ತುಂಗಭದ್ರಾ ನದಿ ಅಂತೇಳಿ ಕಾಣ್ತಾ ಇದೆಯಲ್ಲ, ಅದು ಇನ್ನೂ ಹರಿತಾ ಇದೆ, ಇನ್ನು ಮುಂದೆ ಹೋಗ್ತಾ ಇದೆ. ಸಾಕಷ್ಟು ನೀರು ಆ ಪಂಪಾ ನದಿಯಲ್ಲಿ, ತುಂಗಭದ್ರಾ ನದಿಯಲ್ಲಿ ಹರಿದೋಗಿದೆ, ಹರಿತಾ ಇದೆ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದಾಗ ಮತ್ತಿಷ್ಟು ನಾವು ಹಂಪೆಯ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳಿಯೋಕ್ಕೆ ಸಾಧ್ಯತೆ ಆಗುತ್ತೆ. ಇದ್ರ ಬಗ್ಗೆ ಇನ್ನೂ ಅಭ್ಯಾಸ, ಅಧ್ಯಯನ ಅಗತ್ಯ. ಕೆಲವರು ಮಾಡ್ತಾ ಇದ್ದಾರೆ, ಆದರೆ ಅದನ್ನು ಭಾಳ ಧನಾತ್ಮಕವಾಗಿ, ವೈಜ್ಞಾನಿಕವಾಗಿ, ಶಾಸ್ತ್ರೋಕ್ತವಾಗಿ ಈ ಅಭ್ಯಾಸವನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಮಾನ್ಯರೇ, ಶೇರ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.